ಅಂದ್ರೆ ಎಕರೆಕ ಎಕರೆಕ್ ಬಾಳ ಅಂದ್ರ ಒಂದ್ 40, 35, 40 ಸಾವಿರ 50 ಸಾವಿರ ರೂಪಾಯಿ ಉಳಿಬೇಕಾರ ಬಾಳ. ಹೌದ್ರಪ್ಪ. ಈಗ ನೀವ್ ಹೇಳೋ ಮೆಥಡ್ ನೋಡಿದ್ರ ಖರ್ಚು ಕಡಿಮೆ ಬಂತು. ಮತ್ತ 60 ಟನ್ ಏನಾರ ಕಬ್ಬು ನಾವ್ ಎಕರೆಕ್ ಮಾರಿ ಗೆರಿದ್ರ ನಾವು ಸರ್ಕಾರಕ್ಕ ಸಾಲ ಕೊಡುವಂತ ವ್ಯವಸ್ಥೆ ಇದೆ. ಅಷ್ಟರ ಮಟ್ಟಿಗೆ ನಾವು ರೈತರು ಚಲೋ ಆಗ್ತಿವಿ. ನಮ್ಮಲ್ಲಿ 1 ಎಕರೆ ಇರುವಲ್ಲಕ್ ರೈತ 60 ಟನ್ ಕಬ್ಬು ಕಡಿಮೆ ರೊಕ್ಕದಾಗ ಬೆಳೆದು ಮತ್ತ ತಾನು ಹೊಲಾನು ಚಲೋ ಇಟ್ಕೊಂತಾನ, ಭೂಮಿನೂ ಚಲೋ ಉಳಿತೈತಿ, ಮತ್ತ ಅಲ್ಲಿ ನೀವ್ ಹೇಳುವಂತ ರೋಗ ನಿರೋಧಕ ಶಕ್ತಿನೂ ಕೂಡ ಭೂಮಿಗೆ ಬರ್ತೈತಿ. ಅಲ್ಲ ಈ ತಂತ್ರಜ್ಞಾನವನ್ನ ಈ ಆಧುನಿಕತೆ ಒಳಗ ಸಾವಯವದ ಕೃಷಿಯನ್ನ ಅಳವಡಿಸಿಕೊಂಡು ಅತಿ ಕಡಿಮೆ ಹೊಲದಲ್ಲೇನೆ ಕಡಿಮೆ ಖರ್ಚಿನೊಳಗ ನಾವು ಹೆಚ್ಚಿನ ಬೆಳೆ ತೆಗೆಯುವಂತ ಒಂದು ಒಕ್ಕಲ್ತನವನ್ನು ರೂಢಿಸಿಕೊಂಡ್ರೆ ನಾವು ಇದ್ದದರಲ್ಲೇನ ನಮ್ಮ ಬದುಕನ್ನು ನೆಮ್ಮದಿಯಾಗಿ ಕಾಣ್ಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ನಾನೀಗ ಮೊದಲು ಅದನ್ನ ನನಗೆ ನೀವು ಹೇಳೋ ತೇರಿ ನನಗೆ ಇಷ್ಟ ಆಗ್ಯದ. ನಾವು ಇಷ್ಟು ದಿವಸ ಬರೀ ಕಳೆ ಕಾಳು ಹುಡುಕಾಡ್ತಿದ್ವಿ, ಮತ್ ಕಸ ಹೊಡ್ಯಾಕ್ ಎಣ್ಣೆ ಹೊಡ್ಯಾಕ್ ಕಾಳು ಹುಡುಕಾಡ್ತಿದ್ವಿ, ಮತ್ತ ರೋಟರ್ ಹೊಡ್ಯಾಕ್ ಟ್ರ್ಯಾಕ್ಟರ್ ಹುಡುಕಾಡ್ತಿದ್ವಿ. ಈಗ ಇದು ಯಾವ್ದ್ರದ್ದು ಕೊರತೆನೇ ಇಲ್ಲ. ನೀರು ಹೆಚ್ಚು ಬಿಡಬೇಡ್ರಿ ಅಂದ್ರಿ, 15-20 ದಿವಸಕ್ಕೊಮ್ಮೆ ದಿನಗಳದಂಗ ನೀರು ಬಿಡ್ರಿ ಅಂದ್ರಿ. ಮತ್ತೆ ನಮ್ಗೆ ಚಿಂತೆ ಇಲ್ಲ, ಕಬ್ಬನ್ನ ಆಡ್ಕೊಂತ ತೆಗಿಬಹುದು ಅನ್ನೋ ನಮಗ್ ಅನ್ಸೈತಿ. ಅಪ್ಪರ್ ನಮಸ್ಕಾರ ರೀ. ಶರಣ ರಾಜೇಂದ್ರ ಕೂಬಾರಿ ಅಪ್ಪರ್ನಾರಿ. ನಿಮ್ಗ ನಿಮ್ ಹೊಲ ನೀವು ನಿಮ್ ಚಿಕ್ಕೋಡಿದಾಗ ಅದಂತ ಹೇಳಿದ್ರಪ್ಪ, ನಿಮ್ ಸ್ವಂತ ಹೊಲ ಅದಂತ ಹೇಳಿದ್ರಿ. ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು. ಹುಕ್ಕೇರಿ ನಿಮ್ ಬೆಳವಿ ಗ್ರಾಮ ರೀ ಅಣ್ಣಾರ. ನಿಮ್ ರೈತ ಹಿಂದ ಕಾಡೇಶ್ವರ ಅವರು ನಿಂತಾರ. ಈಗ ನೀವು ಕಬ್ಬಿಂದ ತಮ್ಗ ಎಕ್ಸ್ಪ್ಲನೇಷನ್ ನಿಮ್ಗಾಯ್ತು, ನೀವರೇ ಮಾಡಲ್ಲ, ನಿಮ್ ರೈತಗ್ ನಾ ಎಲ್ಲ ಹೇಳ್ಕೊಟ್ಟಿರಿ ಅಪ್ಪರೇ. ಇದೆಲ್ಲ ಕೇಳಿದ್ರೆ ನಿಮ್ಗೆ ಈ ಪದ್ಧತಿ ಕರೆಕ್ಟ್ ಅನಿಸ್ತದ, ಹೆಂಗ್ ಅನಿಸ್ತದ, ನಿಮ್ ಮನ್ಸಿಗೆ ಏನ್ ಅನ್ಸದ ನನಗೆ ಹೇಳ್ರಿ. ಈಗ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನೀರಾವರಿ ಇದ್ದವರು ಕಬ್ಬನ್ನ ಪ್ರಧಾನ ಬೆಳೆಯಾಗಿ ಬೆಳಿತಾರೆ. ಇನ್ನ ಒಣಭೂಮಿ ಅಡವಿ ಭೂಮಿ ಇದ್ದಂತವರು ಸೋಯಾಬೀನ್ ಅನ್ನ ವಿಶೇಷ ಬೆಳಿತಾರೆ. ಇಲ್ಲಿ ನಾವು ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ನೀರಿನ ಕೊರತೆ ಮತ್ತು ಕರೆಂಟಿನ ಕೊರತೆ ಎರಡನ್ನ ಅನುಭವಿಸ್ತೀವಿ. ಇವೆರಡೂ ಕೊರತೆಯಿಂದ ಇತ್ತಿತ್ತಲಲ್ಲಿ ಒಂದು ದೊಡ್ಡ ಕೊರತೆ ಅಂದ್ರೆ ಡೊಣ್ಣ ಹುಳದ ಕೊರತೆ ಬಂದೈತಿ. ಇವೆಲ್ಲಾ ವ್ಯವಸ್ಥೆಗಳ ಮಧ್ಯದಲ್ಲಿ ನಾವು ಎಕರೆಕ 40,000 ರೂಪಾಯಿ ಖರ್ಚು ಮಾಡಿದ್ರು ಸಹಿತ ಇಷ್ಟೆಲ್ಲಾ ರೂಟರ್ ಹೊಡೆದ್ವಿ, ಔಷಧ ಹೊಡೆದ್ವಿ, ಎಣ್ಣೆ ಬಿಟ್ಟಿವಿ, ಮತ್ 2.5-3 ಫೂಟಿಗೆ ನಾವು ಇಷ್ಟೆಲ್ಲಾ ಮಾಡಿ ದಿವಸ ಡ್ರಿಪ್ ಚಲೋ ಬಿಟ್ಟು ಅಥವಾ ಕೈಲೆ ನೀರ್ ಹಾಸಿ ಮತ್ ವರ್ಷದಾಗ 2 ಸಲ ಕಳೆ ತೆಗಿಸಿ, 2 ಸಲ ಎಣ್ಣೆ ಹೊಡಿಸಿ, 2 ಸಲ ಟ್ರ್ಯಾಕ್ಟರ್ಲಿ ಅಥವಾ ಎತ್ತಿಲೆ ರೂಟರ್ ಎಡಿ ಹೊಡಿಸಿ, ರೂಟರ್ ಹೊಡಿಸಿ, ಇಷ್ಟೆಲ್ಲಾ ಮಾಡಿ ನಾವು ವರ್ಷಕ್ಕೆ 35 ಟನ್ ಕಬ್ಬು ತೆಗಿಬೇಕಾದ್ರೆ ನಮಗ್ ಹೈರಾಣ ಆಗ್ಯದ. ಹೌದ್ರಿ. ಬಾಳ ಚಲೋ ತೆಗದ್ವಿ ಅಂದ್ರೆ 40, ಇನ್ನೂ ಚಲೋ ತೆಗದಂದ್ರೆ 45. ಇಷ್ಟ್ರ ಮ್ಯಾಗ ನಮ್ಮಲ್ಲಿ ಕಬ್ಬು ಬರೋದಿಲ್ಲ. ಆದ್ರೆ ಇದಕ್ ನಾವು ಖರ್ಚ ನಾವು ವಿಪರೀತ ಮಾಡಾಕತ್ತೀವಿ. ಹೌದ್ರಪ್ಪ. ನಮ್ಮ ತೇರಿ ಒಳಗ. ಹೌದ್ರಪ್ಪ. ಈಗ ತಾವ್ ಹೇಳಿದ ತೇರಿ ಪ್ರಕಾರ ಬಹುಶಃ 22,000-23 ಸಾವಿರ ರೂಪಾಯಿದಾಗ ನಿಮ್ದೆಲ್ಲಾ ಖರ್ಚು ಮುಗಿದ್ ಬಿಡ್ತು. ಖರ್ಚು ಬಂತ್ರಿ, ಬೀಜಾನು ಬಂತು, ಎಲ್ಲಾ ಬಂತು. ಹೌದ್ರಪ್ಪ. ಈಗ ಮತ್ ತಾವೇನ್ ಹೇಳ್ತೀರಿ, 60 ಟನ್ ನಿಕ್ಕಿ ಕಬ್ಬು ಬೆಳಲೇಬೇಕಂತ. ಹೌದ್ರಿ. ನಾ ಹೇಳಿದ ತೇರಿ ಪ್ರಕಾರ ಕಬ್ಬು ಮಾಡಿದ್ರ 60 ಟನ್ ಕಬ್ಬು ಬೆಳಲೇಬೇಕು, ಹೆಚ್ಚು ಬೆಳಬೇಕು, ಕಡಿಮೆ ಆಗೋಂಗಿಲ್ಲ ಅಂತ ಹೇಳ್ತೀರಿ. ಹೌದ್ರಪ್ಪ. ಮತ್ ಇದನ್ನೆಲ್ಲ ನಾವು ನೋಡಿದ್ರ ನಾವು 45,000 ರೂಪಾಯಿ ಎಕರೆಗೆ ಖರ್ಚು ಮಾಡಿ 30-35 ಟನ್ ಕಬ್ಬು ತೆಗೆದು ಅದನ್ನ ಕಡೆಯವ್ರಿಗೆ ಕೊಟ್ಟು ಟ್ರ್ಯಾಕ್ಟರ್ಲಿ ಹೇರಿಸಿ ಫ್ಯಾಕ್ಟ್ರಿಗೆ ಹೋದು ಆ ಬಿಲ್ ನಮ್ಮ ಅಂತ್ಯಕ್ಕೆ ಬಂದು ಅದು ನಮ್ಮ ಹಣೆ ಬಾರಕ್ ದಕ್ಕಬೇಕಾದ್ರೆ ಎಲ್ಲಾ ತೆಗದು ಅಂದ್ರೆ ಎಕರೆಕ್ ಬಾಳ ಅಂದ್ರೆ ಒಂದು 35-40 ಸಾವಿರ 50 ಸಾವಿರ ರೂಪಾಯಿ ಉಳಿಬೇಕಾರ ಬಾಳ. ಹೌದ್ರಪ್ಪ. ಈಗ ನೀವ್ ಹೇಳೋ ಮೆಥಡ್ ನೋಡಿದ್ರ ಖರ್ಚು ಕಡಿಮೆ ಬಂತು. ಮತ್ತ 60 ಟನ್ ಏನಾರ ಕಬ್ಬು ನಾವು ಎಕರೆಕ್ ಮಾರಿ ಗೆರಿದ್ರ ನಾವು ಸರ್ಕಾರಕ್ಕ ಸಾಲ ಕೊಡುವಂತ ವ್ಯವಸ್ಥೆ ಇದೆ. ಅಷ್ಟರ ಮಟ್ಟಿಗೆ ನಾವು ರೈತರು ಚಲೋ ಆಗ್ತಿವಿ. ನಮ್ಮಲ್ಲಿ 1 ಎಕರೆ ಇರುವಲ್ಲಕ್ ರೈತ 60 ಟನ್ ಕಬ್ಬು ಕಡಿಮೆ ರೊಕ್ಕದಾಗ ಬೆಳೆದು ಮತ್ತ ತಾನು ಹೊಲಾನು ಚಲೋ ಇಟ್ಕೊಂತಾನ, ಭೂಮಿನೂ ಚಲೋ ಉಳಿತೈತಿ, ಮತ್ತ ಅಲ್ಲಿ ನೀವ್ ಹೇಳುವಂತ ರೋಗ ನಿರೋಧಕ ಶಕ್ತಿನೂ ಕೂಡ ಭೂಮಿಗೆ ಬರ್ತೈತಿ. ಈ ಪ್ರಕಾರ ನಾವು ಕೂಬಾ ಸಾಯಿಲ್ ಆರ್ಗ್ಯಾನಿಕ್ ಪ್ರಕಾರ ನಾವು ನಿಮ್ಮ ತೇರಿ ಪ್ರಕಾರ ಒಕ್ಕಲ್ತನ ಮಾಡಿದ್ರೆ ಬಹುಶಃ ನಾವು ರೈತರು ಬದುಕಲಿಕ್ಕೆ ಸಾಧ್ಯ ಐತಿ. ಬದುಕೋದೇನು ಒಳ್ಳೆ ಶ್ರೀಮಂತ ವರ್ಗ ಆಗ್ಲಿಕ್ಕೆ ಚಾನ್ಸ್ ಐತಿ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಅದನ್ನೀಗ ನಾವು ಪ್ರಯೋಗ ಮಾಡಿ ನೋಡ್ತೇವೆ. ನಾವು ಕೂಡ ಅದನ್ನ ಪ್ರಯೋಗ ಮಾಡ್ತೀವಿ. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಟ್ಟಿನ್ರಿಪ್ಪ. ಹೌದು. ಅಂದ್ರೆ ನಿಮ್ಮ ಏನ್ ಪ್ರಶ್ನೆ ಇದ್ದು ರೀ, ಡೊಣ್ಣೆ ಉಳದಲ್ಲಿ ನಿಮ್ದು ಖರ್ಚಿಂದಾಗ್ಲಿ, ಯಾಕೆ ಬೆಳೀತದ, ಏನ್ ಆಗ್ತದ, ಏನ್ ಸುದ್ದಿ ಅಂತ ಕಬ್ಬಿನ ಬಾರಿದಾಗ ತಮಗ್ ಕೊಟ್ಟಿದ್ದು ಕಾಡೇಶ್ ನಿಮಗ ಲೆಕ್ಕ ಸಿಕ್ತರ ಸಿಕ್ಕಿಲ್ರಿಪ್ಪ? ಸಿಕ್ಕದಲ್ರಿ. ನಿಮ್ಗೆ ಏನ್ ಹಂಗ ಪ್ರಶ್ನೆ ಇದ್ರ ಕೇಳ್ರಿ ನನಗ. ಏನು ನೀವು ಹಚ್ಚಾಗ್ಲಿ ನಡು ಆಗ್ಲಿ
ನೀವೇನ್ ಒಂದ್ ಬೆಳಿ ಮಾಡತನ ಕೇಳ್ತೀರಿ ನನಗೆ ಒಂದ್ಸಲ ಬೆಳಿ ಮಾಡೋ ಮಟ್ಟ ನಾವು ಕೇಳೇಬೇಕಾಗ ಕೇಳ್ರಿ ನಾ ಹೇಳ್ಕೊಡ್ತೇನ್ರಿ ಕಾಡೇಶ್. ಇನ್ನೊಂದದ್ರಿ ಅಪ್ಪರಿ ನೀವೇನ್ ಹೇಳಿದ್ರಿ ನಮ್ ರೈತರು ನಮ್ ಗವರ್ಮೆಂಟಿಗೆ ರೊಕ್ಕ ಕೊಡಪ್ಲಿ ಅಂತ ಮಾತಾಡಿದ್ರಿ ಅಪ್ಪರಿ. 600 ವರ್ಷ ಕೆಳಗ ರೋಮನ್ ರಾಜ್ಯದಾಗ್ರಿ ಅಲ್ಲಿ ಒಂದ್ ಪ್ರಶ್ನೆ ಬತ್ರಿ. ಆ ಮಂತ್ರಿ ಹೋಗಿ ರಾಜಾಗ ಹೇಳ್ತಾನ್ರಿ ಏನಂತಂದ್ರ ಸಾಹೇಬ್ರ ನಮ್ ದೇಶದ್ದು ಬಂಗಾರ ಬೆಳ್ಳಿ ಹಿಂದೂಸ್ತಾನಕ್ ಹೋಲತ್ತದಂತೆ, ಭಾರತಕ್ಕೆ ಹೊಂಟದಂತ. ರಾಜ ಕೇಳ್ತಾನೆ ಎದಕ್ ಹೋಲತ್ತದೋ ಅಂತ ಕೇಳ್ತಾನೆ. ಕೇಳಿದ್ರ ಅವಾಗ ಅವ್ ಮಂತ್ರಿ ಹೇಳ್ತಾನ್ರಿ ಹಿಂದೂಸ್ತಾನ್ಲಿಂದ ಸ್ಪೈಸ್ ಅಂದ್ರೆ ನಮ್ ಮಸಾಲೆಗಳು ನಮ್ ಹಿಂದೂಸ್ತಾನದ ಸಿಲ್ಕ್ ರೀ, ಅದನ್ನ ಖರೀದಿ ಮಾಡಕ ರೋಮದಾಗಿಂದು ಬಂಗಾರ ಬೆಳ್ಳಿ ಲೆಕ್ಕ ತಪ್ಪಿ ಹಿಂದೂಸ್ತಾನಕ್ ಹೊಂಟದ ಅಂತ ಅವಾಗ ಹೇಳ್ತಾರ್ರಿ. ಇದು ಅದ್ರ ಹಿಂದ್ರಿ ಮತ್ ಇದುವರೆ 600 ವರ್ಷ ಕೆಳಗಿಂದ ಐತ್ರಿ. ಅದ್ರ ಹಿಂದ 3500 ವರ್ಷ ತನ ನಮ್ ಭಾರತ ಜಗತ್ತಿಂದು ಎಲ್ಲರಿಗಿಂತ ಎತ್ತರದ ಸೌಕಾರ ದೇಶ ಇದು. ಹೌದು. ಯಾಕ ಈಗ ನೆಕ್ಸ್ಟ್ ಪ್ರಶ್ನೆ ಏನ್ ಬರ್ತದ, 3500 ವರ್ಷ ದಿನ ನಾವು ಹಿಂದೂಸ್ತಾನ ಎತ್ತರ ಇದ್ದಿದ್ ಹಾಳಾಕಾಯ್ತು. ಅವಾಗ ಋಷಿ ಕೃಷಿ ಮಾಡ್ತಿದ್ದ, ಋಷಿ ಇದ್ದ ಏನ್ರಿ ಕೃಷಿ ಇದನ್ನ ನಾವು ತಪ್ಪಿದೆವು. ನಮ್ ರೈತರ ಕೆಲ್ಸ ಹುಳ ಹೊಡೆಯೋದಲ್ರಿ, ಹುಳ ಹೆಂಗ್ ಬರಬಾರ್ದು ಅನ್ನೋದು ಪದ್ಧತಿನ ನೆನಪು ಮಾಡ್ಕೊಳ್ಳೋದು. ಇದು ನಾ ಹೇಳಿದ್ದಲ್ರಿ, ನಿಮ್ಗೇನ್ ಸಹವರ್ತಿ ಗಿಡಗಳ ಬಗ್ಗೆ ತಮ್ಗೆ ಹೇಳ್ದರಿ. ಇದು ಹಾಕೋದ್ರಿಂದ ಅಪ್ಪರು ಹುಲ್ಲಾಗಲ್ಲ ಅಂತ ಹೇಳಿದೆ, ಇದು ಹಾಕೋದ್ರಿಂದ ನಿಂಬಲ್ಲಿ ರೋಗ ಬರಲ್ಲ ಅಂತ ಹೇಳಿದೆ, ಇದು ಹಾಕೋದ್ರಿಂದ ನಿಂಬಲ್ಲಿ ಹಂದಿ ಕಾಟ ಇದ್ರ ಕಾಟ ಆಗಲ್ಲ ಅಂತ ತಮ್ಗೆಲ್ಲ ಪ್ರಶ್ನೆ ಉತ್ತರ ಕೊಟ್ಟೆ. ಇವು ಪದ್ಧತಿ ನಿಮ್ ಖರ್ಚಾಗೋದು ಬಹಳ ಕಮ್ಮಿ ರೀ, 500-800 ರೂಪಾಯಿ 1000 ರೂಪಾಯಿ ಖರ್ಚು ನಿಮ್ಗೆ ಎಕರೆಕ. ಆದ್ರ ನೀವು ವಿಷ ಯಾವಾಗ ಹೊಡಿತೀರ ಅಪ್ಪವ್ರೆ ಏನಾಗ್ತದೆ ಅದೊಂದು ಹೇಳ್ಬಿಡ್ತೀನಿ ಅಪ್ಪವ್ರೆ. ನೀವು ಯಾವುದೇ ಒಂದು ಕಬ್ಬೊಂದು ಹುಲ್ರಿ, ಆ ಹುಲ್ರಿ ನೀವು ಹುಲ್ಲಿನ ಔಷಧ ಹೊಡಿತೀರಿ. ನೀವು ಹುಲ್ಲಿನ ಔಷಧ ಹೊಡೆದಾಗ ಹುಲ್ಲು ಸತ್ತತ್ರಿ. ಇದು ಕಬ್ಬು ಒಂದು ಹುಲ್ಲಿನ ಜಾತಿ ಹುಲ್ಲ. ನೀವು ಹುಲ್ಲಿಂದ ಒಂದು ಔಷಧ ಹೊಡೆದ್ರಿ ಅಪ್ಪವ್ರೆ, ಹುಲ್ಲಿಂದ ಒಂದು ಔಷಧ ಹೊಡೆದ್ರೆ ಹುಲ್ಲು ಸತ್ತತ್ರಿ. ಹುಲ್ಲು ಸತ್ತತ್ತು ಅದ್ರ ಸಂಗತಿ ಏನಾಯ್ತ್ರಿ ನಿಮ್ ಕಬ್ಬಿಗೆ ಅದು ತಿಳ್ಕೊರಿ ಅಣ್ಣಾರ 365 ದಿವಸಿನ ಕಬ್ಬದ್ರದು. 365 ದಿವಸದಾಗ 20 ದಿವಸ ನೀವು ಕಬ್ಬಿಗೆ ನೀವೇ ಮಂಗಿಸ್ದ್ರಿ. ಯಾಕಂದ್ರ ಆ ವಿಷ ಹುಲ್ಲಿಗೆ ಒಂದೇ ಹೋಲಿಲ್ರಿ, ಕಬ್ಬಿಗ್ನು ಇರ್ತದ್ರಿ. ಕಬ್ಬಿಗೆ ನೀವೇನ್ ಮಾಡಿದ್ರಿ, ಅದ್ರ 20 ದಿವಸದ್ದು ಕಾಯಿ ಕುಡೋದಾಗ್ಲಿ ಅದ್ರ ವಜ್ಜೆ ಬರೋದಾಗ್ಲಿ ನೀವೇ ತಪ್ಪಿಸ್ದ್ರಿ. ಈ ಪದ್ಧತಿಗಳು ನಾವು ಮರ್ತಿದ್ದಕ್ಕ, ಇವೇನ್ ಇಂಗ್ಲಿಷ್ ಸಿಸ್ಟಮ್ ನಾವ್ ಹಿಡ್ಕೊಂಡಿದ್ದಕ್ಕ ನಮ್ಮ ರೈತರು ಹಾಳಾಗ್ಯಾರ. ಕಾಡೇಶ ಗೊತ್ತೈತಿಲ್ರಿ ನಿಮ್ಗ? ಈ ಪದ್ಧತಿಗಳು ನಾವು ವಾಪಸ್ ತಂದ್ರಿ ಅಪ್ಪರೇ ನಿಮ್ಮಂತವ್ರು ನೀವು 4 ಮಂದಿ ಹೇಳ್ಬೇಕ್ರಿ ಇವೆಲ್ಲ ರೀ. ಇದು ನೀವು ಶರಣರದ ಕೆಲಸ ದೊಡ್ಡ ಕೆಲಸ ಮಾಡತ್ತೀರಿ. ಪ್ರಯೋಗದಲ್ಲಿ ನಾವು ಮಾಡ್ರಿ ಮಾಡಿ ನೀವು ಹೇಳ್ರಪ್ಪ. ಯಾಕಂದ್ರ ನಮ್ ರೈತರು ಬಡದಾಡ್ತಾವ್ರಿ, ಇವು ಪದ್ಧತಿ ಮರ್ತಿದಕ್ ಬಡದಾಡ್ಲತ್ತವ್ರಿ. ಬಡದಾಡ್ತಾವಂದ್ರೆ ಏನ್ ಬರೀ ಸಾಲನ ನಮ್ದು ವರ್ಷ ಎಲ್ಲಿ ನೋಡಿದ್ರು ಬರೇ ಆ ಬ್ಯಾಂಕಿನಾಗು ಲೋನ ಈ ಬ್ಯಾಂಕಿನಾಗು ಲೋನ ಇಲ್ರಿ, ಬೇಕೇ ಆಗಿಲ್ರಪ್ಪ. ಈಗ ನಾ ಪದ್ಧತಿ ಹೇಳಿ ಮಾಡ್ಕೊಂತಂದ್ರ ನಾವ್ ಒಂದ್ 2-3 ತಿಂಗಳು ಎಲ್ಲಾರ ಹೋಗಿ ಬಿಡ್ಬೇಕ್ರಿ ಆ ಬ್ಯಾಂಕಿನವ್ರ ಕಾಟಕ್ಕೆ. ಆ ಪರಿ ಕಾಡ್ತಾರ, ಏನ್ ಮಾಡೋದೇನು. ಈ ಪದ್ಧತಿ ಮರ್ತಿದ್ದಕ್ ನಮ್ ರೈತ ಹಾಳಾಗ್ಯಾನ್ರಿ. ಬರೋಬರ್. ಈ ಪದ್ಧತಿ ನಾವು ವಾಪಸ್ ನಾವು ನೆನಪಿಗೆ ರೈತರಿಗೆ ಕೊಟ್ಟೆವು. ನಮ್ ರೈತನಂತ ಸೌಕಾರ ಮನುಷ್ಯ ಯಾರು ಇಲ್ರಿ. ಈಗ ನೋಡ್ರಿ 1 ವಾರ ಅದ್ರಿ ಎಲ್ಲಿಗ್ರಿ, ಯುಕ್ರೇನ್ 1 ವಾರ ಆದ್ರ ಜಗತ್ತಿನ ಎಲ್ಲಾ ಮಂದಿ ಗೋಧಿ ಸಲ ಹಿಂದೂಸ್ತಾನಕ್ ಬಂದ್ರಿ. ಒಂದ್ ಕಾಲಕ್ಕೆ ಅಮೆರಿಕಾದವ್ರು ಗೋಧಿ ಜಾಸ್ತಿ ಬೆಳೆದ್ರೆ ಸಮುದ್ರದಾಗ ಶಿಪ್ ಗಟ್ಲೆ ಸಮುದ್ರದಾಗ ಚಲ್ತಿದ್ರು. ಆ ಮಂದಿ ಈ ಸಲ ಎದಕ್ರಿ ಗೋಧಿ ಸಲ ಹಿಂದೂಸ್ತಾನಕ್ ಬಂದ್ರಿ 1 ಯುಕ್ರೇನ್ ವಾರ ಆದ್ರ. ಈ ನಮ್ ಅನ್ನದ ಪರಿಸ್ಥಿತಿ ರೀ ಜಗತ್ನಾಗ ಬಹಳ ಇವತ್ತಾದ್ರೂ ಏನದ್ರಿ ಬಹಳ ಸೂಕ್ಷ್ಮ ಇದ್ರಾಗ ನಡೆದಿತ್ತದ್ರಿ. ಅಂದ್ರೆ ಲೆಕ್ಕದ ಮ್ಯಾಗ ನಡೆದಿತ್ತದ. ನಮ್ ರೈತರು ಏನ್ರಿ ಗಟ್ಟಿ ಆದ್ರೆ ನಾವು ಜಗತ್ತಿಗೆ ಏನ್ರಿ ಜಗತ್ನಾಗ ಎಲ್ಲರಿಗಿಂತ ಸೌಕರ್ಯ ರೈತರ ಕೆಪಾಸಿಟಿ ಅದ. ನಮ್ ವಿಷ ಕುಡೋದು ನಾವು ತಪ್ಪಿಸ್ಬೇಕು. ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ರಿ, ಏನಂದ್ರೆ ಪರದೇಶಲಿಂದ ವಿಷ ಬರ್ತದ, ನಾವ್ ನೆಲಕ್ ಹಾಕಿ ನಾವ್ ಬೆಳೆದಿದ್ದು ವಾಪಸ್ ಅವ್ರಿಗೆ ಕೊಟ್ರ ಅವ್ರು ಊಟ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರ. ಇದು ಪರಿಸ್ಥಿತಿ ಅದ. ಇದನ್ನ ನಾವು ಬದಲಾಯಿಸ್ಬೇಕ್ರಿ ಅಪ್ಪ. ಮತ್ ಏನ್ ಹೇಳ್ತೀರಪ್ಪ ರೈತರಿಗೆ? ಅಲ್ಲ, ಈ ತಂತ್ರಜ್ಞಾನವನ್ನ ಈ ಆಧುನಿಕತೆ ಒಳಗ ಸಾವಯವದ ಕೃಷಿಯನ್ನ ಅಳವಡಿಸಿಕೊಂಡು ಅತಿ ಕಡಿಮೆ ಹೊಲದಲ್ಲೇನೆ ಕಡಿಮೆ ಖರ್ಚಿನೊಳಗ ನಾವು ಹೆಚ್ಚಿನ ಬೆಳೆ ತೆಗೆಯುವಂತ ಒಂದು ಒಕ್ಕಲ್ತನವನ್ನು ರೂಢಿಸಿಕೊಂಡ್ರೆ ನಾವು ಇದ್ದದರಲ್ಲೇನ ನಮ್ಮ ಬದುಕನ್ನು ನೆಮ್ಮದಿಯಾಗಿ ಕಾಣ್ಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಅದನ್ನ ನಾವೀಗ ಸದ್ಯ ಪ್ರಯೋಗಾತ್ಮಕವಾಗಿ ಮಾಡ್ತೀವಿ. ಆ ಪ್ರಯೋಗದಲ್ಲಿ ನಾವು ಯಶಸ್ವಿ ಆದ್ವಿ ಅಂದ್ರೆ ಇದನ್ನ ನಾಡಿನ ತುಂಬಾ ಎಲ್ಲಾ ಕಡೆ ನೀವು ಹೇಳ್ರಿ ಪ್ರಚಾರ ಮಾಡ್ತೀವಿ. ನಾನೀಗ ಮೊದಲು ಅದನ್ನ ನನಗೆ ನೀವು ಹೇಳೋದ್ ತೇರಿ ನನಗೆ ಇಷ್ಟ ಆಗ್ಯದ. ನಾವು ಇಷ್ಟು ದಿವಸ ಬರೀ ಕಳೆ ಕಾಳು ಹುಡುಕಾಡ್ತಿದ್ವಿ, ಮತ್ ಕಸ ಹೊಡ್ಯಾಕ್ ಎಣ್ಣೆ ಹೊಡ್ಯಾಕ್ ಕಾಳು ಹುಡುಕಾಡ್ತಿದ್ವಿ, ಮತ್ತ ರೋಟರ್ ಹೊಡ್ಯಾಕ್ ಟ್ರ್ಯಾಕ್ಟರ್ ಹುಡುಕಾಡ್ತಿದ್ವಿ. ಈಗ ಇದು ಯಾವ್ದ್ರದ್ದು ಕೊರತೆನೇ ಇಲ್ಲ. ನೀರು ಹೆಚ್ಚು ಬಿಡಬೇಡ್ರಿ ಅಂದ್ರಿ, 15-20 ದಿವಸಕ್ಕೊಮ್ಮೆ ದಿನಗಳದಂಗ ನೀರು ಬಿಡ್ರಿ ಅಂದ್ರಿ. ಮತ್ತೆ ನಮ್ಗೆ ಚಿಂತೆ ಇಲ್ಲ, ಕಬ್ಬನ್ನ ಆಡ್ಕೊಂತ ತೆಗಿಬಹುದು ಅನ್ನೋ ನಮ್ಗೆ ಅನ್ಸತಿ. ಇದನ್ನ ನಾವು ಪ್ರಯೋಗ ಮಾಡ್ತೀವಿ, ಇದರ ಯಶಸ್ವಿ ಆದ್ವಿ ನಾವು ಇದನ್ನ ನಾವು
ಪ್ರಯೋಗ ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ರಪ್ಪ ಸೆಮಿನಾರ್ಗಳ ಮೂಲಕ ಹೇಳ್ತೀವಿ. ಹೇಳ್ರಪ್ಪ ರೀ ಅಂದ್ರೆ ನೀವು ಒಂದು ನಮ್ಮ ಆಧ್ಯಾತ್ಮಿಕ ಶಿಬಿರಗಳಲ್ಲಿ ಬೇಕಾದ್ರೆ ಇದನ್ನ ಒಂದು ದಿವಸ ನಾವು ಇಟ್ಟ ಬಿಡ್ತೀವಿ. ಇಡ್ರಪ್ಪ ರೀ ನಾ ಬೇಕು ಅಂದ್ರೆ ನಮ್ ಗುಲ್ಬರ್ಗಲ್ಲಿ ನಮ್ ಮಲ್ಲಿಕಾರ್ಜುನ ಆಯ್ತಾಯ್ತು. 4 ಮಂದಿಗೆ ಚಲೋ ಅಲ್ರಿ ನನ್ ಗೊಬ್ಬರ ತೋತಾರೋ ಬಿಡ್ತಾರೋ ಸೆಕೆಂಡರಿ ಆಗಲ್ರಪ್ಪ. ತಮ್ಮ ಆಶೀರ್ವಾದ ಇಲ್ರಿ. ಒಳ್ಳೇದು. ನಮಸ್ಕಾರ.